ಹಾಯ್ ಆಲ್ ವೆಲ್ಕಮ್ ಟು ಥರ್ಸ್ಡೇ ಮಿನಿಂಗ್ ವ್ಲಾಗ್. ಆ್ಯಸ್ ಯೂಶ್ವಲ್ ನಾನು ನನ್ನ ಮಗ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಹೊರಗೆ ಹೋಗೋದಿತ್ತು ಅಂದ್ಬಿಟ್ಟು ನನ್ನ ಮಗ ಆಟಾಡ್ತಾ ಇದ್ದ. ಅವನು ಆಟಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ನನ್ನ ಕೆಲಸ ಎಲ್ಲ ಮಾಡಿ ಮುಗಿಸ್ಕೋಬೇಕು. ಅದು ಪಾಂಡ 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 ಅದನ್ನು ಸಣ್ಣದು ಇದು ದೊಡ್ಡದು. ಊರಿಂದ 1 kg ಅಷ್ಟು ಬೆಣ್ಣೆ ತಂದಿದ್ದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಮೊನ್ನೆನೇ ತಂದುಬಿಟ್ಟು ಕಾಯ್ಸೋಕ್ಕೆ ಆಗಿರಲಿಲ್ಲ. ಅದನ್ನು ತೆಗೆದು ನೀರಲ್ಲಿ ತೊಳೆದು ಈ ಥರ ನೀಟಾಗಿ ಸೋರಿಸ್ಕೊತಾ ಇದ್ದೀನಿ. ಈಗ ಬನ್ನಿ ನಿಮಗೆ ಯಾವ ಥರ 1 kg ಬೆಣ್ಣೆ ಕಾಯಿಸೋದು ಅಂತ ಹೇಳ್ಕೊಡ್ತೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡು ನೀಟಾಗಿ ಹುರ್ಕೋಬೇಕು ಕೆಂಪಗಾಗೋ ಥರ. ಅದನ್ನು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಅದಾದಮೇಲೆ ಜಜ್ಕೊಳ್ಳೋಕ್ಕೆ 2 ಬೆಳ್ಳುಳ್ಳಿ ಈ ಥರ ಬಿಡಿಸಿ ಸೇರಿಸ್ಕೊತೀನಿ. ಒಂದು ಅರ್ಧ ಈರುಳ್ಳಿ, ಒಂದು 7-8 ಕಾಳು ಮೆಣಸು ಅದನ್ನು ಹಾಕಿ ನೀಟಾಗಿ ಜಜ್ಕೋಬೇಕು. ನಿಮಗೆ ಸಿಪ್ಪೆ ಬೇಡ ಅಂತ ಅಂದರೆ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ಳಿ. ಅದನ್ನು ತೆಗೆದಿಟ್ಕೊಂಡಿದ್ದಲ್ಲ ಅದು ಬೆಣ್ಣೆಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ 2 ಚಿಟಿಕೆಯಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 1 ವೀಳ್ಯದೆಲೆನ ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾವು ಅಂಗಡಿಯಿಂದ ತಂದು ತುಪ್ಪನ ಯೂಸ್ ಮಾಡೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಂಡು ತುಪ್ಪನ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ನಾವು ಈಗ ಅಂಗಡಿಯಿಂದ ತಂದು ತಿಂತೀವಿ ಅಂತಂದರೆ ನಮ್ಗೆ ಅಷ್ಟೊಂದೆಲ್ಲ ಕನ್ಫರ್ಮೇಷನ್ ಇಲ್ಲ. ಅದಾದಮೇಲೆ ಈಗ ಒಲೆ ಮೇಲೆ ಕಾಯಕ್ಕಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಿದೆ ಅಂತಂದ್ಬಿಟ್ಟು. ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ಥರ ಮಾಡ್ಕೋಬೇಕು. ಇಲ್ಲಾಂದರೆ ತುಪ್ಪ ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ ನೊರೆ ಎಲ್ಲ ಬಿಟ್ಕೊಂಡು ಕಾಯ್ದು ಈ ಥರ ಆಗಿದೆ. ಒಂದು ಕಡ್ಡಿ ತೊಗೊಂಡು ಅಥವಾ ನಿಮಗೆ ಅಂತೂ 1 ಸ್ಪೂನ್ ಬೇಕು ಅದರಲ್ಲಿ ತೊಗೊಂಡು ಈ ಥರ ಅಲ್ಲಾಡಿಸ್ಕೊಳ್ಳಿ. ಬೆಣ್ಣೆ ಎಲ್ಲ ಈ ಥರ ನೀರು ಥರ ಆದಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯ ಪೌಡ್ರನ್ನ ಇದಕ್ಕೆ ಸೇರಿಸ್ಕೋಬೇಕು. ಇದು ಆಲ್ಮೋಸ್ಟ್ ಒಂದು 10 ನಿಮಿಷನಾದರೂ ನೀಟಾಗಿ ಕುದ್ದು ಕಾಯಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಮಗೆ ತುಪ್ಪ ಕಾಯ್ತಿದೆ ಇಲ್ವಂತ ಚೆಕ್ ಮಾಡೋಕ್ಕೆ ಒಂದು ಡ್ರಾಪ್ನ ಈ ಥರ ಒಲೆ ಮೇಲೆ ಬಿಟ್ಟರೆ ಇದು ನೀಟಾಗಿ ಹಚ್ಕೋಬೇಕು. ಆವಾಗ ತುಪ್ಪ ಕಾಯ್ದಿದೆ ಅಂತ ಒಂದು 5 ನಿಮಿಷ ತಣ್ಣಗಾಗಿ ಬಿಟ್ಟಮೇಲೆ ಈ ಥರ ಶೋಧಿಸ್ಕೊಂಡ್ರೆ ಮುಗ್ದೇ ಹೋಯಿತು. ನೀವು ತುಪ್ಪ ತುಂಬ ದಿನದವರೆಗೂ ಇರಬೇಕು ಅಂತ ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಡಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ.